ಕಣ್ಣು ಏನಾಯ್ತು ಸತ್ಯ? ಅಮೋಲ್ ಬೇಬಿ ನೀನೆ ನೀನ್ ಹೇಳ್ದಾಗೆ ನನ್ನ ರೂಮಿಗೆ ದೆವ್ವ ಬಂದಿತ್ತು. ಅದು ಒಂದಲ್ಲ 2. ನನಗೆ ಭಯ ಆಗಿ ಉಸಿರೇ ನಿಂತೋಗೋ ಅಷ್ಟರಲ್ಲಿತ್ತು. ಉಸಿರು ನಿಂತೋಗೋದ್ರಲ್ಲಿ ಇತ್ತ ಅದು ತಮಗೆ. ಹೌದು. ಆ ಭಯದಲ್ಲೇ ಸೈಡಲ್ಲಿ ಇದ್ದಿದ್ ಒಂದು ಕಟ್ಕೆ ತಗೊಂಡು ದೆವ್ವಕ್ಕೆ 2 ಬಿಟ್ಟೆ. ಸುಳ್ಳು ಹೇಳ್ಬೇಡ, ನೀನ್ ಕಡಿಮೆ ಅಂದ್ರು 28 ಹೊಡೆದಿರ್ತೀಯ. ಅದ್ ನಿಂಗೆ ಹೆಂಗ್ ಗೊತ್ತಾಯ್ತು ನಾನು ಅಷ್ಟು ಹೊಡ್ದೆ ಅಂತ? ಮದೆ ತಿನ್ನೋ ನೀವನೇ ಅಲ್ವಾ? ಅದು ಸತ್ಯ, ನನಗೆ ಆಸ್ಟ್ರಾಲಜಿ, ಸೈಕಾಲಜಿ, ಸೋಷಿಯಾಲಜಿ, ನ್ಯೂಮರಾಲಜಿ ಎಲ್ಲ ಗೊತ್ತಲ್ವಾ? ಅದು ಮಚ್ಚೆ ನೆನ್ಪಿದೆ ತಾನೆ? ಹೌದೌದು, ಕರೆಕ್ಟ್. ನಿಂಗೆ ನ್ಯೂಮರಾಲಜಿ, ಆಸ್ಟ್ರಾಲಜಿ, ಸೈಕಾಲಜಿ, ಸೋಷಿಯಾಲಜಿ ಎಲ್ಲ ಗೊತ್ತು. ಅಮೂಲ್ ಬೇಬಿ, ನನ್ಗೆ ಯಾಕೋ ಈಗಲೂ ಭಯ ಆಗ್ತಿದೆ. ಅದೆಲ್ಲ ಎಷ್ಟು ಖರಾಬಾಗಿತ್ತು ಗೊತ್ತಾ? ಅದನ್ನ ನೋಡಿದ ತಕ್ಷಣ ನೀರು ಕೇಳ್ತಾ? ಅದು ನೀರು ಕೇಳಲಿಲ್ಲ. ಈಗ ನನಗೆ ಬಾಯಾರಿಕೆ ಆಗ್ತಿದೆ, ನೀರು ಬೇಕು. ಅಲ್ಲೇ ಫ್ರಿಜ್ಜಲ್ಲಿದೆ, ತಗೋ. ಕೆಲವ್ರ ಮನೇಲಿ ಮಡಕೆ ತಗೊಳಕ್ಕೂ ದುಡ್ಡಿರಲ್ಲ. ಹಾಗೋ ಹೀಗೋ ತಗೊಂಡ್ರು ಅದನ್ನ ಇಡೋಕ್ ಜಾಗ ಇರಲ್ಲ. ಆದ್ರೆ ಇಲ್ಲಿ ರೂಮಲ್ಲೂ ಫ್ರಿಜ್ಜು. ಅಕಬಂಡ್ ನೀರು ಅಲ್ಲಿದೆ. ಸತ್ಯ, ಫ್ರೀಸರ್ ಅಲ್ಲಿ ಯಾರಾದ್ರೂ ನೀರಿಡ್ತಾರ? ಐಸ್ ಆಗೋಗಲ್ವಾ? 1 ನಿಮಿಷ ಇರು, ತಗೋ ಕುಡಿ. ಇದು ಕೊಳ್ಳಾಗಿರುತ್ತೆ, ಕುಡೀರಿ. ಅಷ್ಟೊಂದು ಹೆದರ್ಕೊಳ್ಳೋ ಬದಲು ಮನೆ ಬಿಟ್ಟೆ ಹೋಗ್ಬೋದಾಗಿತ್ತಲ್ಲ ಸತ್ಯ? ಕರೆಕ್ಟಾಗಿ ಹೇಳಿದೆ ಬಮ್ಮ. ಇದು ಏನಂದ? ಏನಿಲ್ಲಪ್ಪ. ಅದು ನಾನು ಯಾಕಾಗಿ ಹೇಳಿದೆ ಅಂದರೆ, ನೀನು ಪೆಟ್ ಕೊಟ್ಟಿರೋದನ್ನ ಮನಸ್ಸಲ್ಲೇ ಇಟ್ಕೊಂಡು ದೆವ್ವ ರಿವೆಂಜ್ ತೊಗೊಳಕ್ ಬಂದರೆ ನೀನು ಏನು ಮಾಡ್ತೀಯ? ಸೆಕೆಂಡ್ ಟೈಮು ದೆವ್ವ ಮರ್ಡರೇ ಮಾಡುತ್ತಂತೆ. ದೆವ್ವಕ್ಕೆ ಮಾತ್ರ ರಿವೆಂಜ್ ಇರೋದಾ? ನನಗಿರಲ್ವಾ? ಹಾವಿಗೆ 12 ವರ್ಷ, ನನಗೆ 100 ವರ್ಷ. ಗೊತ್ತಿಲ್ವಾ? ನಿನ್ನೆ ಏನೋ ದೆವ್ವ ಮಿಸ್ ಆಗೋಯ್ತು. ಆದ್ರೆ ಇವತ್ತು ಬರೀ ಕಟ್ಟಿಗೆ ಅಲ್ಲ, ಸೈಕಲ್ ಚೈನು, ರಾಡು, ಸೈಲೆನ್ಸರ್ ಪೈಪು ಎಲ್ಲ ರೆಡಿ ಇಟ್ಕೊಂಡಿದ್ರು. ಅಪ್ಪಿ ತಪ್ಪಿ ಬಂತು ಅಂದ್ರೆ ಇವತ್ತು ದೆವ್ವನ ಪಕ್ಕ ಪಕ್ಕ ನಾನೇ ಮರ್ಡರ್ ಮಾಡ್ತೀನಿ. ಬರ್ಲಾ? ಬಾಮೈದ, ಯಾರೇ ಆದ್ರೂ ಸತ್ ಮೇಲೆ ತಾನೇ ದೆವ್ವ ಆಗೋದು. ಇವಳು ನೋಡಿದ್ರೆ ದೆವ್ವನೇ ಮರ್ಡರ್ ಮಾಡ್ತೀನಿ ಅಂತಾಳಲ್ಲೋ. ಇವಳಿಗೆ ಎದ್ರುಕೊಂಡು ಆ ದೆವ್ವ ಬರಲ್ಲ ಬಿಡು. ಆ ದೆವ್ವ ಬರ್ಲಿಲ್ಲ ಅಂದ್ರೆ ಏನು ಬಾಮೈದ? ಇವತ್ತು ರಾತ್ರಿ ಅವಳ ರೂಮ್ಗೆ ಆ ದೆವ್ವದ ಗೆಟಪ್ ಅಲ್ಲಿ ನೀನ್ ಹೋಗ್ತಾ ಇದೀಯ. ರೆಡಿ ಆಗು. ಯಾಕ್ರೋ ಎಲ್ರು ನನ್ನ ಲೈಫಲ್ಲೇ ಆಟ ಆಡ್ತೀರಾ? ನಾನೇನಾದ್ರೂ ಆ ಗೆಟಪ್ಪಲ್ಲಿ ಅವಳ ರೂಮ್ಗೆ ಹೋದ್ರೆ ಮರ್ಡರ್ ಆಗಿ ದೆವ್ವ ಆಗ್ಬಿಡ್ತೀನಿ. ಆಮೇಲೆ ಹೇಳ್ರೋ, ಹೇಗಿದ್ದೀರಾ? ಸತ್ಯ, ನಾವು ಚೆನ್ನಾಗಿದ್ದೀವಿ. ನೀನ್ ಹೇಗಿದ್ಯಾ? ನಾನು ಬಿಂದಾಸ್ ಆಗಿದ್ದೀನಿ. ನೀನ್ ಬಿಡು ಸತ್ಯ, ಎಲ್ಲಿದ್ರು ಬಿಂದಾಸ್ ಆಗಿರ್ತೀಯ. ಆ ನರ್ಕದಲ್ಲಿದ್ರು ಆ ನರ್ಕನೇ ಸ್ವರ್ಗ ಮಾಡ್ಕೊಳ್ಳೋ ತಾಕತ್ ನಿಂದು. ಆದ್ರೆ ಇವಾಗ ನಾನಿರೋದು ನಿಜವಾಗ್ಲೂ ಸ್ವರ್ಗಾನೇ ಕಣ್ರು. ಹರಿಯಾಣ ಅಷ್ಟು ಚೆನ್ನಾಗಿದ್ಯಾ? ಅಲ್ಲಿಂದ ನನಗೆ ಏನೇನ್ ತರ್ತ್ಯಾ? ಓ, ನಾನ್ ನಿಮಗ್ ವಿಷಯನೇ ಹೇಳಿಲ್ಲ ಅಲ್ವಾ? ನಾನೀಗ ಹರಿಯಾಣದಲ್ಲೇ ಇಲ್ಲ. ಮತ್ತೆ
ನೀನ್ ಎಲ್ಲಿದೀಯ ಸತ್ಯ? ಹಾಗಾದ್ರೆ ರೇಸು? ರೇಸ್ ಹೋಯ್ತು, ಒಂದು ಪ್ರಾಣ ಉಳೀತು. ಅದನ್ನ ಬಿಡು, ನಾನು ಅಲ್ಲಿಗೆ ಬಂದಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ನಾನು ಹರಿಯಾಣಗೆ ಹೋಗಿಲ್ಲ ಅನ್ನೋ ವಿಷಯ ನಿಮ್ಮಲ್ಲೇ ಇರಲಿ. ಅರ್ಥ ಆಯ್ತು ಅನ್ಕೊಂತೀನಿ. ಹ್ಞೂ ಸತ್ಯ, ಅದಿರಲಿ. ನೀನು ಸೇಫ್ ಆಗಿದ್ದೀನಿ ಅಂದಲ್ಲ, ಅಷ್ಟು ಸಾಕು. ನಾನೇನೋ ಸೇಫ್ ಆಗಿದ್ದೀನಿ. ಹೇಳಿ, ನೀವು ಹೇಗಿದ್ದೀರಾ? ಗ್ಯಾರೇಜ್ ಎಲ್ಲ ಹೇಗೆ ನಡೀತಿದೆ? ಮನೆ ಕಡೆ ಹೋಗಿದ್ರಾ? ಅಮ್ಮ, ಅಜ್ಜಿ, ಅಕ್ಕ ಎಲ್ಲ ಹೇಗಿದ್ದಾರೆ? ನಿಮ್ಮ ಮನೇಲಿ ಎಲ್ಲರೂ ಹೇಗಿದ್ದಾರೆ? ಯಾಕ್ರೋ ಸೈಲೆಂಟ್ ಆಗಿಬಿಟ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಸತ್ಯ, ಪ್ರಾಬ್ಲಮ್ ಏನಿಲ್ಲ. ಎಲ್ಲರೂ ಚೆನ್ನಾಗೇ ಇದ್ದೀವಿ ಸತ್ಯ. ಲೋ, ನಿಮ್ಮನ್ನೆಲ್ಲ ನಾನೇನು ಇವತ್ತು ನೋಡ್ತಿದ್ದೀನಾ? ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮ್ಮ ಮಾತು ಹೇಳ್ಬೋದು, ಆದರೆ ನಿಮ್ಮ ಧ್ವನಿ ಅದು ಹೇಳ್ತಾ ಇದೆ ಏನೋ ಪ್ರಾಬ್ಲಮ್ ಇದೆ ಅಂತ. ಹೇಳಿ, ಏನಾಯ್ತು? ಸತ್ಯ, ನಮ್ಮ ಗೂಗ್ಲಿ ಅಮ್ಮಂಗೆ ಹುಷಾರಿಲ್ಲ. ಆಹಾ, ಆಸ್ಪತ್ರೆಗೆ ಸೇರಿಸಿದ್ದೀವಿ. ಡಾಕ್ಟ್ರು ಬೇಗ ಆಪರೇಷನ್ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಕಾಸೆ ಅರೇಂಜ್ ಆಗ್ತಿಲ್ಲ ಸತ್ಯ. ಇದನ್ನ ಮೊದಲೇ ಹೇಳಬೇಕು ತಾನೇ? ಕಾಸಿಲ್ಲ ಅಂತ ಸುಮ್ಮನೆ ಕೂತಿದ್ದೀರಲ್ರೋ? ಆಗಲ್ಲ ಸತ್ಯ, ನೀನಲ್ಲೆಲ್ಲೋ ದೂರದಲ್ಲಿ ಇರ್ತೀಯ. ಸುಮ್ಮನೆ ನಿನ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ನಾವೇ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ, ಆದರೆ ಅರೇಂಜ್ ಆಗ್ತಿಲ್ಲ ಸತ್ಯ. ಟೆನ್ಷನ್ ಅಂತ ಟೆನ್ಷನ್. ನಾನು ಎಲ್ಲೇ ಇದ್ರು ನಿಮ್ಗಳಲ್ಲಿ ಯಾರಿಗೆ ಏನಾದರೂ ಆದರೆ ನಾನು ಸಹಿಸ್ಕೊಂತೀನೇನ್ರೋ? ಅಂಥದ್ರಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅನ್ನೋ ವಿಷಯನ ನನ್ನ ಹತ್ರನೇ ಹೇಳಿಲ್ಲ ಅಂದರೆ ನಿಮ್ಗೆಲ್ಲ ಏನು ಹೇಳಬೇಕು? ಅಮ್ಮ ಕಂಡ್ರೋ, ಅವಳು ಮುಂದೆ ನಮ್ಮ ಕೆಲಸ, ಟೆನ್ಷನ್ನು, ಆಸೆಗಳು ಇದು ಯಾವುದು ದೊಡ್ಡದಲ್ಲ. ದುಡ್ಡನ್ನ ನಾನು ಅರೇಂಜ್ ಮಾಡ್ತೀನಿ. ನೀವು ಆಸ್ಪತ್ರೆಗೆ ಹೋಗಿ ಆಪರೇಷನ್ಗೆ ರೆಡಿ ಮಾಡ್ಕೊಳಕ್ಕೆ ಹೇಳಿ. ಸರಿ ಸತ್ಯ. ದುಡ್ಡೆಸ್ಬೇಕು ಅಂದೆ? ಈಗ ಸದ್ಯಕ್ಕೆ ಒಂದು 20,000 ಕಟ್ಟಬೇಕು ಅಂತ ಹೇಳಿದ್ದಾರೆ. ಸರಿ, ನಾನು ಅರೇಂಜ್ ಮಾಡಿ ನಿನಗೆ ಫೋನ್ ಮಾಡ್ತೀನಿ. ಏನು ಹುಡುಗರು, ಇಂಥ ವಿಷಯನ ನನಗೆ ಟೆನ್ಷನ್ ಆಗುತ್ತೆ ಅಂತ ಮುಚ್ಚಿಟ್ಟು ಅವ್ರು ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾರೆ. 20,000 ಏನು ಮಾಡೋದು? ಯಾರಿಗೆ ಅಪ್ಲಿಕೇಶನ್ ಹಾಕೋದು? ಹಾಂ, ಅಮರ್ ಸೇಠ್. ಹಲೋ, ಹೇಳ್ ಸತ್ಯ. ಸೇಠ್ಜಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಸತ್ಯ, ಗಂಗಾ ನದಿನೇ ಬಂದು ಒಂದು ಲೋಟ ನೀರು ಕೊಡು ಅಂತ ಕೇಳ್ದಂಗಾಯ್ತು. ಎಲ್ರಿಗೂ ಸಹಾಯ ಮಾಡೋ ನೀನು ನನ್ನ ಹತ್ರ ಬಂದು ಸಹಾಯ ಕೇಳೋದಾ? ಹೇಳು.